ಹುಬ್ಬಳ್ಳಿಯಲ್ಲಿ 7 ತಿಂಗಳ ಗರ್ಭಿಣಿ ಯುವತಿಯ ಬರ್ಬರ ಹತ್ಯೆ, ಹೆತ್ತ ತಂದೆಯೇ ಕೊಲೆ ಆರೋಪ, 3 ಬಂಧನ. ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ಅನ್ಯಜಾತಿ ವಿವಾಹದ ದ್ವೇಷ ಭೀಕರ ಕೊಲೆಯಲ್ಲಿ ಅಂತ್ಯಗೊಂಡಿದೆ. ಅನ್ಯಜಾತಿಯ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದ ಕಾರಣಕ್ಕೆ 7 ತಿಂಗಳುಗಳ ಗರ್ಭಿಣಿ ಯುವತಿ ಮಾನ್ಯ ಎಂಬುವರು ಬರ್ಬರವಾಗಿ ಹತ್ಯೆಯಾಗಿದ್ದಾಳೆ. ಮಾನ್ಯ ಅದೇ ಗ್ರಾಮದ ವಿವೇಕಾನಂದ ಅವರನ್ನ ಪ್ರೀತಿಸಿ ಜೂನ್ 19ರಂದು ರಿಜಿಸ್ಟರ್ ಮದುವೆಯಾಗಿದ್ದಳು. ಈ ವಿವಾಹಕ್ಕೆ ಯುವತಿಯ ಕುಟುಂಬ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಮದುವೆಯ ಬಳಿಕ ದಂಪತಿ ಊರು ಬಿಟ್ಟು ಹಾವೇರಿಯಲ್ಲಿ ವಾಸವಿದ್ದರು. ಈ ನಡುವೆ ಮಾನ್ಯ ಗರ್ಭಿಣಿಯಾಗಿದ್ದ ವಿಚಾರ ತಿಳಿದ ನಂತರ ಕುಟುಂಬದ ವಿರೋಧ ಮತ್ತಷ್ಟು ಹೆಚ್ಚಾಗಿದೆ. ಡಿಸೆಂಬರ್ 21ರ ಸಂಜೆ ಮಾನ್ಯಾಳ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಹಾಗೂ ಸಂಬಂಧಿಕರು ಮನೆಗೆ ನುಗ್ಗಿ ಮಾನ್ಯ ಮತ್ತು ಇತರರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಮಾನ್ಯಾಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಅಸುನೀಗಿದ್ದಾಳೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇದು ಕಳೆದ ಮೇ ತಿಂಗಳಲ್ಲಿ ವಿಕ್ಟಿಮ್ ಇದ್ದಾರೆ ಮಾನ್ಯ ಅಂತ. ಅವ್ರದ್ದು ಮದುವೆ ಆಗಿತ್ತು ವಿವೇಕಾನಂದ ಅಂತ ಹುಡುಗರ ಜೊತೆಗೆ. ಇದು ಹುಡುಗಿ ತಂದೆ ತಾಯಿ ಒಪ್ಪಿಲ್ಲ, ಹುಡುಗಿ ಫ್ಯಾಮಿಲಿ ಒಪ್ಪಿಲ್ಲ. ಬಹುಶಃ ಅದೇ ಕಾರಣ ಈಗ ಕಂಡು ವಿಕ್ಟಿಮ್ ಮನೆಯದು ಕಂಡೀಷನ್ ಮಾಡಿ ನಮ್ಮ ನಾಗಮ್ಮ ಮತ್ತು ಆ ಹುಡುಗಿ ಮತ್ತು ನಮ್ಮ ಸಣ್ಣ ಹುಡುಗಿ ಸರ್, ಸಣ್ಣ 7 ವರ್ಷದ ಹುಡುಗಿ ಸರ್, ಆ ಹುಡುಗಿ ಸತ್ಯಕ್ಕೆ ಹೊಡೆದಾರ. ಅವ್ರು ಹೊಡೆದು ಹೆಂಗೆ ಬೇಕಂದಂಗೆ ತಲೆಯೊಳಗೆ ಇದು ಮಾಡಿ ಆ ಹುಡುಗಿ ಸತ್ಯಕ್ಕೆ ಕೊಂದೋಗಿದ್ದಾರೆ ಸರ್. ಲಾಸ್ಟಿಗೆ ನಾನು ಹೋಗೋತ್ತಂದ್ರೆ ಸ್ವಲ್ಪ ಜೀವ ಇತ್ತು. ಆಗಿಂದಾಗ ಸರ್ ಪೊಲೀಸರ ಸರ್ ಭಾಳ ಹೆಲ್ಪ್ ಮಾಡಿದ್ರು ನನಗೆ. ಆಗಿಂದ ಅವ್ರು ಪೊಲೀಸ್ ಇದ್ರಾಗ ಹಾಕೊಂಡ್ಬಂದಿವಿ ಮತ್ತು ಅದಾರ್ಯಾಗನ ಅಮಲೋಷನ್ ಹಾಕೊಂಡು ಬಂದಿವಿ. ಸೊ ಆದರೂ ಉಳಿಲ್ಲ ನಮ್ಮ ತಂಗಿ. ಹುಬ್ಬಳ್ಳಿಯಲ್ಲಿ ಈಗ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಇನ್ನು ಅನ್ಯಜಾತಿ ವಿವಾಹದ ವಿರುದ್ಧದ ಅಸಹಿಷ್ಣುತೆ ಮತ್ತೊಂದು ಅಮಾಯಕ ಜೀವವನ್ನು ಬಲಿ ಪಡೆದಂತಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ.